ನಾವು ಯಾವಾಗಲೂ ನಮ್ಮ ಹಿರಿಯರಿಂದ ಕೇಳ್ತಾ ಬರ್ತಿದ್ವಿ ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ, ಅಥವಾ ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ ಅನ್ನೋ ಅರ್ಥ ಬರೋ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ವಿ. ಇವತ್ತು ನಾವು ಚರ್ಚಿಸ್ಲಿಕ್ಕೆ ಹೊರಟ ಇರೋದು ರಾಷ್ಟ್ರದ ಪ್ರಮುಖ ಪ್ರತಿಪಕ್ಷವಾಗಿರೋ ಕಾಂಗ್ರೆಸ್ ಪಕ್ಷದ ಧೋರಣೆ. ಸಾಮಾನ್ಯ ಕಾಲದಲ್ಲಿ ಯಾವುದೇ ಯುದ್ಧ ಅಥವಾ ಸಂಕಷ್ಟವಿರದ ಕಾಲದಲ್ಲಿ ಖಂಡಿತವಾಗೂ ಕೂಡ ಪ್ರಧಾನಮಂತ್ರಿಯವರ ವಿರುದ್ಧ, ಭಾರತ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ನೀತಿ ನಿಯಮ ನಡವಳಿಕೆಗಳ ಬಗ್ಗೆ ಬೇಕಾದ್ದನ್ನು ಮಾತಾಡಲಿ, ಬೇಕಾದಷ್ಟು ಬೈಕೊಳ್ಳಿ. ಆದರೆ ಇವತ್ತು ಒಂದು ಜಾಗತಿಕ ಸಂಕಷ್ಟ ಎದುರಾದಾಗ, ಅದರಲ್ಲೂ ಸ್ವತಃ ಪ್ರಧಾನಮಂತ್ರಿಯವರೇ ಲೋಕಸಭೆಯಲ್ಲೂ ಮತ್ತು ರಾಜ್ಯಸಭೆಯಲ್ಲೂ ಒಂದು ಸರ್ಕಾರದ ವತಿಯಿಂದ ಈ ಇಸ್ರೇಲ್ ಅಮೇರಿಕಾ ಇರಾನ್ ಮೇಲೆ ನಡೆಸ್ತಿರೋ ದಾಳಿ, ತದನಂತರ ಸೃಷ್ಟಿಯಾಗಿರೋ ಒಂದು ನಿರಂತರವಾದ ಸಂಘರ್ಷದ ವಾತಾವರಣ, ಅದರಿಂದಾಗಿ ತೈಲ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತೆ ಸೃಷ್ಟಿಯಾಗಿರೋ ಜಾಗತಿಕ ಬಿಕ್ಕಟ್ಟು, ಇವೆಲ್ಲವೂ ಕುರಿತಂತೆ ತಮ್ಮ ಸರ್ಕಾರದ ನಿಲುವನ್ನು ಅಧಿಕೃತವಾಗಿ ಮಂಡಿಸಿರುವಾಗ, ಅದರಲ್ಲೂ ಇದೇ ಮೊದಲ ಬಾರಿಗೆ ಮೋದಿಯವರು ಅತ್ಯಂತ ನಿರ್ಭಾವುಕರಾಗಿ ಒಂದು ಲಿಖಿತ ಹೇಳಿಕೆಯನ್ನೇ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಂಡಿಸಿದರು. ಅಂದರೆ ಪರಿಸ್ಥಿತಿಯ ಗಾಂಭೀರ್ಯವನ್ನು ಅರ್ಥಕೊಂಡಿರೋ ಪ್ರಧಾನಮಂತ್ರಿಯವರು ಯಾವ ರೀತಿ ನಾವು 2020-21ರಲ್ಲಿ ಕೋವಿಡ್ ಸಾಂಕ್ರಾಮಿಕ ಎದುರಾಗದಾಗ, ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆನೇ ಕುಸಿದು ಹೋದಾಗ ಯಾವ ರೀತಿ ಒಗ್ಗಟ್ಟಾಗಿ ಆ ಸವಾಲನ್ನು, ಆ ನೈಸರ್ಗಿಕ ವಿಕೋಪವನ್ನು ಎದುರಿಸಿದ್ವೋ, ಅದೇ ರೀತಿಯ ಒಗ್ಗಟ್ಟಿನ ಅಗತ್ಯವಿದೆ. ನಾವು ಪಕ್ಷಾತೀತವಾಗಿ ಒಂದಾಗಿಬಿಟ್ಟು ಈ ಜಾಗತಿಕ ತೈಲ ಸಂಬಂಧಿ ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಮುಂಬರುವ ಈ ಯುದ್ಧ ಎಷ್ಟು ಕಾಲ ಮುಂದುವರಿಯುತ್ತೆ ಅನ್ನೋದನ್ನು ಖಚಿತವಾಗಿ ಹೇಳಲಿಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾವಿವತ್ತು ತಟಸ್ಥ ನಿಲುವನ್ನು ಯಾಕೆ ತಾಳಬೇಕಾಗಿದೆ? ಆದರೆ ತಟಸ್ಥ ನಿಲುವು ಅಂತಂದರೆ, ಹಿಂದೆ ಸ್ವಾತಂತ್ರ್ಯ ನಂತರದ ಮೊದಲ 3 ದಶಕಗಳಲ್ಲಿ ಚಾಲ್ತಿಯಲ್ಲಿದ್ದ ಜವಾಹರ್ಲಾಲ್ ನೆಹರು ಪ್ರಣೀತ ಅಲಿಪ್ತ ನೀತಿ, ನಾನ್ ಅಲೈನ್ಮೆಂಟ್ ಅನ್ನೋ ಒಂದು ನೀತಿ ಏನಿತ್ತು, ವಿದೇಶಾಂಗ ನೀತಿ, ಅದರಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿಕೊಳ್ಳೇಬೇಕಾಗಿ ಬಂತು. ಯಾಕೆಂತಂದರೆ ಜಾಗತೀಕರಣ ಯುಗದಲ್ಲಿ ನಾವು ಬಹುರಾಷ್ಟ್ರೀಯ ಪರಸ್ಪರ ವಿರುದ್ಧ ಧೋರಣೆಗಳು, ರಾಜಕೀಯ ವ್ಯವಸ್ಥೆಗಳು ಮತ್ತು ಯುದ್ಧ ಸಂಬಂಧಿ ಮನೋಧರ್ಮವನ್ನು ಹೊಂದಿರುವಂಥ ರಾಷ್ಟ್ರಗಳ ಜೊತೆ ಕೂಡ ಸಮಾನ ಸಂಬಂಧವನ್ನು, ಸಮಾನ ಸ್ನೇಹ, ಭ್ರಾತೃತ್ವವನ್ನು ರೂಢಿಸ್ಕೊಂಡು ಬರಬೇಕಾಗಿದೆ. ಇವತ್ತು ಮಲ್ಟಿಲ್ಯಾಟ್ರಲ್ ಡಿಪ್ಲೊಮಸಿ ಅನಿವಾರ್ಯತೆ ಆಗಿದೆ. ಅಂದರೆ ಬಹುರಾಷ್ಟ್ರೀಯ ರಾಜತಾಂತ್ರಿಕತೆ, ಅವರು ಪರಸ್ಪರ ಶತ್ರುಗಳಾಗಿದ್ದರೂ ಕೂಡ ನಮಗೆ ಇಬ್ಬರೂ ಮಿತ್ರರೇ. ವಿವಿಧ ರಾಷ್ಟ್ರಗಳಿಗೆ ಪರಸ್ಪರ ವಿರುದ್ಧ ಸೈದ್ಧಾಂತಿಕ ನಿಲುವು ಮತ್ತು ರಾಜಕೀಯ ವ್ಯವಸ್ಥೆಗಳಿರುವಂಥ ರಾಷ್ಟ್ರಗಳ ಜೊತೆ ಕೂಡ ನಾವು ಸಮಾನ ಅಂತರವನ್ನು ಕಾಪಾಡ್ಕೊಳ್ಬೇಕಾಗಿರೋದು ಅನಿವಾರ್ಯ ಅಂತ ಅನೇಕ ವಾಕ್ಯಗಳೆಲ್ಲ ಅವರು ವಿವರಿಸಿದರು. ಅದು ಯಾಕೆ ಅಂತಂದರೆ, ಒಂದು ಕಡೆ ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ವಾಧಿಕಾರತ್ವ ಇದೆ. ರಷ್ಯಾದಲ್ಲಿ 1991ರ ಜಾಗತೀಕರಣದ ನಂತರ ಸೋವಿಯತ್ ಲ್ಯಾಂಡ್ ಅನ್ನೋ ಒಂದು ದೊಡ್ಡ ದೇಶ, ಒಂದು ಒಕ್ಕೂಟ, ಸೋವಿಯತ್ ಕಮ್ಯುನಿಸ್ಟ್ ಒಕ್ಕೂಟ ಛಿದ್ರವಾಗಿ 13 ಪ್ರತ್ಯೇಕ ರಾಷ್ಟ್ರಗಳು ಸೃಷ್ಟಿಯಾಗಿಬಿಟ್ವು. ಪ್ರಜಾಪ್ರಭುತ್ವದ ಆಶಯಗಳು ಕೂಡ ಮೂಡಿದ್ವು. ಆದರೆ ಪುಟಿನ್ರಂಥ ಸರ್ವಾಧಿಕಾರಿ ಮನೋಧರ್ಮದ ಅಧ್ಯಕ್ಷ ಅಲ್ಲಿರೋದ್ರಿಂದ ರಷ್ಯಾದಲ್ಲಿ ಕೂಡ ಒಂಥರ ಪ್ರಜಾಪ್ರಭುತ್ವವಾದಿ ಸರ್ವಾಧಿಕಾರ ಇದೆ. ಹೀಗಿರುವಾಗ, ಅವೆರಡು ಬಲಿಷ್ಠ ರಾಷ್ಟ್ರಗಳಾಗಿರುವಾಗ, 240 ವರ್ಷಗಳ ಪ್ರಜಾಪ್ರಭುತ್ವದ ಇತಿಹಾಸ ಇರೋ ಅಮೇರಿಕದಲ್ಲೂ ಕೂಡ ಅದೇ ಸರ್ವಾಧಿಕಾರಿ ಮನೋಧರ್ಮದ ಡೊನಾಲ್ಡ್ ಟ್ರಂಪ್ರಂಥ ಅಧ್ಯಕ್ಷ ಮತ್ತೆ 2ನೇ ಬಾರಿಗೆ ವಾಪಸ್ ಬಂದಿದ್ದಾರೆ. ಅವರು ಹಿಂದಿನ ಅವಧಿಯಲ್ಲಿ ಭಾರತದ ಸನ್ಮಿತ್ರರಂತೆ ಆಡ್ತಾಯಿದ್ರು. ಮೋದಿಯವರಿಗೆ ವ್ಯಕ್ತಿಗತವಾಗಿ ಪರಮ ಸ್ನೇಹಿತ ಅನ್ನೋ ರೀತಿ, ಜಿಗ್ರಿ ದೋಸ್ತ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾಯಿದ್ರು. ಆದರೆ ಕಳೆದ ವರ್ಷ 2025 ಜನವರಿ 20ರಂದು 2ನೇ ಅವಧಿಗೆ ಅಧ್ಯಕ್ಷರಾದ ದಿನದಿಂದ ಕೂಡ ಭಾರತವನ್ನು ಅನುಮಾನದಿಂದ, ನಿಕೃಷ್ಟತೆಯಿಂದ, ತಿರಸ್ಕಾರದಿಂದ ನೋಡ್ತಾ ಬಂದರು. ಶತ್ರುಭಾವವನ್ನು ಪ್ರದರ್ಶಿಸಿದರು. ಆಪರೇಷನ್ ಸಿಂಧೂರದ ಅವಧಿಯಲ್ಲಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಭಯೋತ್ಪಾದನೆ ಚರಿತ್ರೆ ಗೊತ್ತಿದ್ದರೂ ಕೂಡ ಪಾಕಿಸ್ತಾನದ ಬೆನ್ನಿಂದ ನಿಂತುಬಿಟ್ರು. ಭಾರತ ಸರ್ಕಾರಕ್ಕೆ, ಮೋದಿಯವರಿಗೆ ಮುಜುಗರವಾಗುವಂಥ ಮಾತುಗಳನ್ನ, ಕೋಕದ ಮಾತುಗಳನ್ನು, ಕುಚೇಷ್ಟಗಳ ಮಾತುಗಳನ್ನ ಆಡ್ತಾ ಬಂದರು. ಆದರೂ ಕೂಡ ಮೋದಿ ಮೌನ ತಾಳಿದರು. ಭಾರತ ಸರ್ಕಾರದ ನಿಲುವಿನ ಬಗ್ಗೆ ಕಾಂಗ್ರೆಸ್ನ ಹಿರಿಯ ಅನುಭವಿ ನಾಯಕರುಗಳಾದ, ವಿದೇಶಾಂಗ ನೀತಿಯ ಬಗ್ಗೆ ಸಾಕಷ್ಟು ಪರಿಣಿತಿ ಹೊಂದಿರೋ ಸಂಸದ ಶಶಿ ತರೂರ್ ಮತ್ತು ಮನೀಶ್ ತಿವಾರಿ ಅವರಿಬ್ಬರೂ ಕೂಡ ಸರ್ಕಾರದ ಈ ನಿಲುವನ್ನು ಬೆಂಬಲಿಸಿದ್ದಾರೆ. ಅದರಲ್ಲೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಒಂದು ಅಂಕಣ ಬರಹವನ್ನೇ ಬರೆದಿರುವ ಶಶಿ ತರೂರ್ ಹೇಳ್ತಾರೆ, ಇದೊಂಥರ ರೆಸ್ಪಾನ್ಸಿಬಲ್ ಡಿಪ್ಲೊಮಸಿ, ಇದು ಅತ್ಯಂತ ಜವಾಬ್ದಾರಿಯುತ ರಾಜತಾಂತ್ರಿಕ ನಿಲುವು. ಅವ್ರು ಹೇಳ್ತಾರೆ,
ಜವಾಹರ್ಲಾಲ್ ನೆಹರು ಅವರು ಕೂಡ ಅವರ ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದ್ರು ಕೂಡ ಅವತ್ತು ಪ್ರಪಂಚ ಒಂದು ಶೀತಲ ಸಮರವನ್ನು ಎದುರಿಸ್ತಾ ಇತ್ತು. ಒಂದು ಕಡೆ ಸೋವಿಯತ್ ಒಕ್ಕೂಟ ನೇತೃತ್ವದಲ್ಲಿನ ಕಮ್ಯುನಿಸ್ಟ್ ಬಣ, ಮತ್ತೊಂದು ಕಡೆ ಅಮೆರಿಕ ನೇತೃತ್ವದ ಬಂಡವಾಳಶಾಹಿ ರಾಷ್ಟ್ರಗಳ ಒಂದು ಬಣ. ಈ ಬಣಗಳ ಯುದ್ಧದ ನಡುವೆ ಒಂದು ಆಗತಾನೆ ಉದಯಿಸಿದ್ದ ಸ್ವತಂತ್ರವಾಗಿದ್ದ ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ರಚಿಸಿಕೊಂಡಿದ್ದು ನೆಹರು ಅವರು ನಿಜ. ಆದರೆ ಎಲ್ಲ ರಾಷ್ಟ್ರಗಳು, ಎರಡೂ ಬಣದ ರಾಷ್ಟ್ರಗಳ ಜೊತೆ ಕೂಡ ಆದಷ್ಟು ಸ್ನೇಹಿತವಾದ ಸೌಹಾರ್ದಯುತವಾದ ಸಂಬಂಧವನ್ನು ಉಳಿಸ್ಕೊಳ್ಳೇಬೇಕಾಗಿತ್ತು ನೆಹರು ಅವರು ಕೂಡ. ಅವರು ಕೂಡ ಈ ರಾಷ್ಟ್ರಗಳ ನಡುವೆ ಯುದ್ಧಗಳಾದಾಗ, ಸಣ್ಣ ಪುಟ್ಟ ಸಂಘರ್ಷಗಳಾದಾಗ ತಟಸ್ಥ ನಿಲುವನ್ನೇ ತಾಳ್ತಾ ಇದ್ದರು. ಯಾಕಂತಂದರೆ ಭಾರತದ ಪ್ರಧಾನಮಂತ್ರಿ ಯಾರೇ ಆಗಿರಲಿ, ಯಾವುದೇ ತಲೆಮಾರಿನ ಪ್ರಧಾನಮಂತ್ರಿ ಆದರೂ ಕೂಡ ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆಯ ರಾಷ್ಟ್ರದ ಜನರ ನೆಮ್ಮದಿಯನ್ನು ರಕ್ಷಣೆ ಜವಾಬ್ದಾರಿ ಅವ್ರ ಮೇಲಿದೆ. ಇಂಥ ದೊಡ್ಡ ಹೊರೆ ಅಮೆರಿಕದ ಅಧ್ಯಕ್ಷನ ಮೇಲೂ ಇಲ್ಲ, ಅಥವಾ ರಷ್ಯಾ ಅಧ್ಯಕ್ಷನ ಮೇಲೂ ಇಲ್ಲ. ಇವತ್ತು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಒಂದಾಗಿಬಿಟ್ಟು ನಡೆಸಿರೋ ಜಂಟಿ ಮಿಲಿಟರಿ ಕಾರ್ಯಾಚರಣೆ, ಅದಕ್ಕೆ ಅನಿರೀಕ್ಷಿತ ರೀತಿಯಲ್ಲಿ ಪ್ರತಿರೋಧ ಒಡ್ಡಿರೋ ಇರಾನ್ ನಡುವೆ ಭಾರತ ಯಾವ ನಿಲುವು ತಾಳಬೇಕಾಗಿತ್ತು? ಇವರು ವಿರೋಧ ಪಕ್ಷದವರು ಬಯಸಿದ ಹಾಗೆ ಒಂದು ನೈತಿಕ ನಿಲುವನ್ನು ತಾಳಬೇಕಾಗಿತ್ತು. ನಾವು ನೈತಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ನಡೆಸಿದ ಆಕ್ರಮಣವನ್ನು ನಾವು ಖಂಡಿಸಲೇ ಇಲ್ಲ. ಅವರ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆಯನ್ನು ಕೂಡ ನಾವು ಖಂಡಿಸಲಿಲ್ಲ. ಒಂದು ವಾರದ ನಂತರ ಹೋಗಿಬಿಟ್ಟು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯವರು ಸಂತಾಪ ಸೂಚಕ ರಿಜಿಸ್ಟರ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸಿದರು, ತಮ್ಮ ಸಹಾನುಭೂತಿಯನ್ನು ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸಿದರೆ ಹೊರತು ಭಾರತ ಸರ್ಕಾರದ ದಿಟ್ಟ ನಿಲುವನ್ನು ತಾಳಲೇ ಇಲ್ಲ ಅಂತ ಪ್ರಚೋದಿಸ್ತಾನೆ ಬಂದರು. ಈ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಇಬ್ಬರೂ ಕೂಡ ಪ್ರಧಾನಮಂತ್ರಿಯವರ ಮೌನವನ್ನು ದೌರ್ಬಲ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಮಾಡಿದರು. ಮನೀಶ್ ತಿವಾರಿ ಅವರು ಕೂಡ ಹೇಳಿದ್ದಾರೆ, ಇಲ್ಲ, ಇಂಥ ಸಂದರ್ಭ ಇದು ನಮಗೆ ಸಂಬಂಧಿಸಿದ ಯುದ್ಧ ಅಲ್ವೇ ಅಲ್ಲ, ನಾವು ಇದರಲ್ಲಿ ಮೂಗು ತೂರಿಸೋದು ತಪ್ಪು. ನಾವು ಈ ರೀತಿಯ ಒಂದು ಯಾಕಂದರೆ ನಮಗೆ ಇಸ್ರೇಲ್ ಜೊತೆಗೂ ಸಂಬಂಧ ಇದೆ, ಅಮೇರಿಕ ಜೊತೆಗೂ ಬಾಂಧವ್ಯ ಇದೆ, ಇರಾನ್ ಜೊತೆಗೂ ಪಾರಂಪರಿಕವಾದ ಐತಿಹಾಸಿಕವಾದ ಸಂಬಂಧಗಳಿದೆ. ಹಾಗೆಯೇ ಚೀನಾ ರಷ್ಯಾ ಜೊತೆಗೆ ಕೂಡ ನಾವು ಸಮಾನ ಅಂತರವನ್ನು ಕಾಪಾಡಿಕೊಳ್ಬೇಕಾಗಿದೆ. ಹೀಗಿರುವಾಗ ಭಾರತ ಸರ್ಕಾರದ ನಿಲುವು ಸರಿಯಾಗಿದೆ ಅಂತಂದ್ಬಿಟ್ಟು, ಯಾಕಂದರೆ ನಾವೇನಾದರೂ ಅಮೇರಿಕ ಇಸ್ರೇಲ್ ಅಥವಾ ಇರಾನ್ ಪರ ಒಂದು ನಿಲುವು ತಾಳ್ಬಿಟ್ಟು ಹುಂಬತನದಿಂದ ಆರ್ಭಟಿಸಿದರೆ ನಮ್ಮ ದೇಶದ ಜನರ ಬದುಕಿಗೆ 140 ಕೋಟಿ ಜನರ ಬದುಕಿಗೆ ಸಂಚಕಾರ ಬರುತ್ತೆ. ಅದರಿಂದನೇ ಶಶಿ ತರೂರ್ ಇದನ್ನು ಜವಾಬ್ದಾರಿಯುತ ರಾಜತಾಂತ್ರಿಕತೆ ಅಂತ ಕರೆದಿರೋದು. ಇದು ಹುಂಬತನದ ಸಂದರ್ಭ ಅಲ್ಲ ಅಂತಂದ್ಬಿಟ್ಟು. ಇಷ್ಟೆಲ್ಲ ನಡೆದ ಮೇಲೆ ಭಾರತ ಸರ್ಕಾರ ಮೊನ್ನೆ ಪ್ರಧಾನಮಂತ್ರಿಯವರ ಹೇಳಿಕೆ ಆಗಿತ್ತು, ನಿನ್ನೆ ಸರ್ವಪಕ್ಷೀಯ ಸಭೆ ಕರೆದಿದ್ದರು. ಯುದ್ಧ ಸಂಬಂಧಿ ಭಾರತ ಸರ್ಕಾರದ ನಿಲುವೇನು, ವಿರೋಧ ಪಕ್ಷಗಳ ಪ್ರತಿಕ್ರಿಯೆಗಳೇನು, ಆಮೇಲೆ ತೈಲ ಸಂಪನ್ಮೂಲಗಳು ವಿಶೇಷವಾಗಿ LPG ಗ್ಯಾಸ್ ಮತ್ತು ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ಳುವಲ್ಲಿ ಭಾರತ ಅನುಸರಿಸ್ತಾ ಇರೋ ನಿಲುವೇನು, ಮತ್ತು ಇವತ್ತು ಈ ತೈಲ ಸಂಪನ್ಮೂಲಗಳ ಕೊರತೆ ಅಥವಾ ಸಂಗ್ರಹದ ತುರ್ತು ಪರಿಸ್ಥಿತಿಯ ಸಂಗ್ರಹಣೆ ಎಷ್ಟು ಮಟ್ಟಿಗಿದೆ ಅನ್ನೋ ವಿವರಗಳನ್ನು ತಿಳಿಸಲಿಕ್ಕೆ ಸರ್ವಪಕ್ಷೀಯ ಸಭೆ ಕರೆದ್ರೆ ಯಥಾ ಪ್ರಕಾರ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಹಿಷ್ಕರಿಸಿದರು. ಅವ್ರಿಗಿಂತ ಹಿರಿಯರು, ಅನುಭವಿಗಳು, ಮುತ್ಸದ್ದಿ ಅನಿಸ್ಕೊಂಡ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ, ಅವರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರು, ಅವರು ಕೂಡ ಈ ಸಭೆಯನ್ನು ಬಹಿಷ್ಕರಿಸಿದರು. ಮತ್ತು ಉದ್ಧವ್ ಠಾಕ್ರೆ ಶಿವಸೇನಾ ಬಣದ ವಕ್ತಾರ ಸಂಜಯ್ ರಾವತ್, ನಾವು ಪ್ರಧಾನಮಂತ್ರಿಯವರು ಕರೆದ್ರೆ ಮಾತ್ರ ಅಲ್ಲಿ ಹೋಗಿ ಮಾತಾಡ್ತೇವೆ, ಇದು ಯಾರೋ BJP ಜೊತೆಗೆ BJP ಮಂತ್ರಿಗಳ ಜೊತೆಗೆ ನಾವು ಮಾತಾಡ್ಲಿಕ್ಕೆ ತಯಾರಿಲ್ಲ ಅಂತಂದ್ಬಿಟ್ಟು ನಿನ್ನೆ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಹಿಸಿದ್ರು. ಅಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪಾಲ್ಗೊಂಡಿದ್ದರು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿದ್ದರು, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರಿದ್ದರು, ಕಾನೂನು ಸಚಿವರಿದ್ದರು, ಎಲ್ಲ ಇದ್ದರೂ ಕೂಡ, ಮತ್ತು ಆ ಸಂಬಂಧಪಟ್ಟ ಇಲಾಖೆಗಳ ಹಿರಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿದ್ದರು. ಇಷ್ಟೆಲ್ಲ ಇದ್ದಾಗಲೂ ಕೂಡ ಈ ಸಂಜಯ್ ರಾವತ್ ತರದವರು ಯಾವುದೋ ಸಾಮಾನ್ಯ ಸತಿ ಆಂತರಿಕ ವ್ಯವಹಾರ ಅನ್ನೋ ರೀತಿಯಲ್ಲಿ ಮತ್ತದೇ ಕೋಕದ ಮಾತುಗಳು, ಪ್ರಧಾನಮಂತ್ರಿಯವ್ರ ಜೊತೆಗಷ್ಟೇ ನಾವು ಮಾತಾಡ್ತೇವೆ, ಬೇರೆಯವ್ರ ಜೊತೆಗೆ ಮಾತಾಡಲ್ಲ. ಅಲ್ಲಿದ್ದಿದ್ದು BJPಯ ಪಕ್ಷದ ಸಭೆ ಆಗಿರಲಿಲ್ಲ, ಅದು ಭಾರತ ಸರ್ಕಾರದ ಸಭೆಯಾಗಿತ್ತು. ರಾಜನಾಥ್ ಸಿಂಗ್ ಸರ್ಕಾರದ ಅತ್ಯಂತ ಹಿರಿಯ ನಾಯಕ, ಪ್ರಧಾನಮಂತ್ರಿಯ ನಂತರದ ಸ್ಥಾನ ಅವರದು, ಅಲ್ಲಿಯ ಸೀನಿಯಾರಿಟಿ ಪಟ್ಟಿಯಲ್ಲಿ ಕೂಡ. ಇದು ಪದೇ ಪದೇ ಕಾಂಗ್ರೆಸ್ಸು ಪಾಕಿಸ್ತಾನದ ವಕ್ತಾರರ ಥರ ಮಾತಾಡ್ತಾ ಬಂದ್ಬಿಟ್ಟಿದೆ. ಇದ್ರ ಮಧ್ಯೆ ಪಾಕಿಸ್ತಾನದ ಪ್ರಧಾನಮಂತ್ರಿಯವರು ನಾವು ಮಧ್ಯಸ್ಥಿಕೆ ವಹಿಸ್ತೇವೆ, ಇರಾನ್ ಅಮೇರಿಕದ ನಡುವೆ ಶಾಂತಿ ಸ್ಥಾಪನೆ ಪ್ರಯತ್ನ ಮಾಡ್ತೇವೆ, ರಾಜಿ ಪ್ರಯತ್ನ ಮಾಡ್ತೇವೆ ಅಂತ ಅವ್ರು ಹೇಳಿದ್ದನ್ನು ಮೋದಿಯವ್ರಿಗೆ ಅನ್ವಯಿಸ್ಬಿಟ್ಟು, ನೋಡಿ ಪಾಕಿಸ್ತಾನಕ್ಕಿರೋ ಆತ್ಮವಿಶ್ವಾಸ ನಮ್ಮ ಸರ್ಕಾರಕ್ಕಿಲ್ಲ, ಹೇಳಿ ಸರ್ಕಾರ ನರೇಂದರ್ ಸರೆಂಡರ್ ಇತ್ಯಾದಿ
ಕುಹಕದ ಫಲಕಗಳನ್ನು ಕೂಡ ಪ್ರದರ್ಶಿಸ್ಬಿಟ್ಟು ಗಲಾಟೆ ಮಾಡಿದರು ಇದು ಒಂದು ವಾರದ ಹಿಂದೆ. ಮತ್ತು ಅದೇ ಚಾಳಿ ಬಿಡ್ತಾನೆ ಇಲ್ಲ. ಇಡೀ ಭಾರತಕ್ಕೆ ಸಂಕಷ್ಟ ಎದುರಾಗಿರುವಾಗ ನಾವು ಯಾವುದೇ ದೇಶದ ಪರವಾಗಿ ಪಕ್ಷಪಾತ ನಿಲುವು ತಾಳೋ ಹಾಗೆ ಇಲ್ಲ. ಅತ್ಯಂತ ಜಾಣ್ಮೆಯಿಂದ ತಾಳ್ಮೆಯಿಂದ ಈ ಸಮಸ್ಯೆಯನ್ನು ನಿರ್ವಹಿಸ್ತಾ ಭಾರತದ 7 ಹಡಗುಗಳು ತೈಲ ಮತ್ತು ಗ್ಯಾಸ್ ಸಾಗಾಣಿಕೆ ಮಾಡ್ತಾ ಇದ್ದ ಹಡಗುಗಳಿಗೆ ಮುಕ್ತ ಪರವಾನಗಿ ಕೊಟ್ಟಿದೆ ಇರಾನ್ ದೇಶದ ಅಧ್ಯಕ್ಷರ ಜೊತೆಗೆ ಕೂಡ ಮೋದಿಯವರು ಈಗಾಗಲೇ 2 ಬಾರಿ ಮಾತಾಡಿದ್ದಾರೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ನಿನ್ನೆ ಸಂಕಷ್ಟಕ್ಕೆ ಸಿಲುಕಿರುವಾಗ ತಮ್ಮ ನಿರೀಕ್ಷೆಗಳು ತಿರುಗುಮುರುಗಾಗ್ತಿರುವಂಗೆ ಗೊತ್ತಾದಾಗ ಸ್ವತಃ ಅವರೇ ಫೋನ್ ಸಂಭಾಷಣೆ ಮೂಲಕ ಮೋದಿಯವರ ಸಲಹೆಯನ್ನು ಪಡ್ಕೊಂಡಿದ್ದಾರೆ. ಗೊತ್ತಿದ್ದು ಈ ಯುದ್ಧ ಕಾಲದಲ್ಲೂ ಕೂಡ ತಮ್ಮ ದುರಭ್ಯಾಸವನ್ನು ಬಿಡದ ಈ ಕಾಂಗ್ರೆಸ್ ಸರ್ವೋಚ್ಚ ನಾಯಕನ ಬಗ್ಗೆ ಮರುಕ ಬರ್ತಾ ಇದೆ. ಕನಿಷ್ಠ ಪಕ್ಷ ಹಿರಿಯರಾದ ಖರ್ಗೆ ಅವರಾದರೂ ಹೆಚ್ಚಿನ ಔದಾರ್ಯವನ್ನು ತೋರಿಸ್ಬೇಕಾಗಿತ್ತು, ಹೃದಯ ವೈಶಾಲ್ಯತೆ ತೋರಿಸ್ಬೇಕಾಗಿತ್ತು. ಅವರು ಕೂಡ ಈ ಸಭೆಯನ್ನು ಬಹಿಷ್ಕರಿಸಿದರು. ಇದು ಭಾರತ ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಯಾವ ರೀತಿ ವರ್ತಿಸ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಅವರ ಪರಸ್ಪರ ವಿರೋಧ ಬಡಿದಾಟಗಳೇನೇ ಇದ್ದರೂ ಕೂಡ ಈಗ 4 ರಾಜ್ಯಗಳ ಅಸೆಂಬ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಅಲ್ಲಿ ನಡೆಸಲಿ, ಅವರ ಪ್ರಚಾರ ಸಮರದಲ್ಲಿ ಪರಸ್ಪರ ಬೈದಾಡ್ಕೊಳ್ಳಿ. ಆದರೆ ಇಡೀ ಜಗತ್ತಿಗೆ ಎದುರಾಗಿರೋ ನಮಗೆ ಸಂಬಂಧಿಸಿರದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜನಜೀವನ, ನಮ್ಮ 140 ಕೋಟಿ ಜನರ ದೈನಂದಿನ ಬದುಕಿಗೆ ಯಾವುದೇ ಸಂದರ್ಭದಲ್ಲೂ ಅಪಾಯ ಬರ್ಬೋದು ಅನ್ನೋ ಒಂದು ಸನ್ನಿವೇಶ ಸೃಷ್ಟಿಯಾಗಿರುವಾಗ ಒಗ್ಗಟ್ಟಾಗಿರ್ಬೋದಾಗಿತ್ತು, ಹೆಚ್ಚಿನ ಪ್ರಬುದ್ಧತೆಯನ್ನು ಪ್ರದರ್ಶಿಸಬೇಕಾಗಿತ್ತು ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.